ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಬನ್ನಿ, ಇವಾಗ ನೀರು ಕಾಯಿಸ್ಬೇಕು. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾ ಇದ್ದಾರೆ. ನನ್ನ ಮಗಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅಂತ ಹೇಳಿದ್ನಲ್ಲ, ಕೆಮ್ಮು ಕಫ ಇದೆ ಅಂತ. ಇವಾಗ ಬರ್ತಾ ಇದ್ದಾಳೆ, ಅದರಿಂದ ನೀರು ರೆಡಿ ಮಾಡ್ತಾ ಇದ್ದೀನಿ ನಾನು. ಮತ್ತು ಅಡುಗೆನೂ ಪ್ರಿಪ್ರೇಷನ್ ಇದೆ, ತೋರಿಸ್ತೀನಿ ಬನ್ನಿ. ನನಗೂ ತಲೆನೋವಿತ್ತು ಫ್ರೆಂಡ್ಸ್. ನಮ್ಮ ಅತ್ತೆ ಬಂದಿದ್ದಾರೆ. ನಮ್ಮ ಮಾವನ ಬಗ್ಗೆ, ಮನೆ ಬಗ್ಗೆ ನಮ್ಮ ಅಮ್ಮನ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಮಾಡಲಿ ಬನ್ನಿ. ಈಗ ನಾನು ಅಂಡೆ ಒಲೆ ಇದೆ. ಅಂಡೆ ಒಲೆಗೆ ನಾನು ನೀರು ರೆಡಿ ಮಾಡ್ತಾಯಿದ್ದೀನಿ, ನೀರು ಕಾಯಿಸ್ತಾ ಇದ್ದೀನಿ. ನಮ್ಮನೆ ಸೋಲಾರ್ ಇಲ್ಲ, ಅದರಿಂದ ಒಲೆ ಇರೋದ್ರಿಂದ ಅಂಡೆ ಒಲೆಗೆ ಹಾಕ್ಬಿಡ್ತೀವಿ ಊರಿನ. ನೀರು ರೆಡಿ ಆಗ್ತಾ ಇದೆ, ಈಗ ಅಡುಗೆ ಮಾಡೋಣ ಬನ್ನಿ. ಇವಾಗ ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ, ಪಡವಲಕಾಯಿ, ಬದನೆಕಾಯಿ ಮತ್ತು ಆಲೂಗೆಡ್ಡೆ ಇದೆ. ದಪ್ಪ ಮೆಣಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ಈಗ ಖಾರ ರುಬ್ಬಿಟ್ಕೊಂಡಿದ್ದೀನಿ ಅದರಲ್ಲಿ. ಈಗ ಒಗ್ಗರಣೆಗೆ ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಕಡಲೆಬೇಳೆನ ಎಣ್ಣೆ ಹಾಕಿ ಸ್ವಲ್ಪ ಒಂದು 10 ನಿಮಿಷ ಚೆನ್ನಾಗಿ ಹುರಿಬೇಕು, ಫ್ರೈ ಮಾಡಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹುರಿಬೇಕು, ಹಂಗೆ ಚೆನ್ನಾಗಿ ಫ್ರೈ ಆಗಲಿ ಅದು. ಫ್ರೈ ಆದಮೇಲೆ ಹಂಗೆ ಫ್ರೈ ಮಾಡ್ತಾ ಒಂದು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಬೇಕು. ಈಗ 10 ಮಿನಿಟ್ಸ್ ಬೇಯೋದಕ್ಕೆ ಬಿಡೋಣ ಅದನ್ನು. ಈಗ ಖಾರಕ್ಕೆ ರೆಡಿ ಮಾಡ್ಕೊಂಡಿರೋ ಅಂಥದ್ದು ಟೊಮೊಟೊ, ಈರುಳ್ಳಿ, ಶುಂಠಿ, ಹಾಗೆ ಚಕ್ಕೆ, ಲವಂಗ, ಖಾರದ ಪುಡಿ, ಕಾಯಿ ಇಷ್ಟನ್ನು ಕೂಡ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕಿ ಹಸಿ ಮಸಾಲೆ ಖಾರನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಎರಡೆರಡು ಖಾರ ಸಪ್ರೇಟ್ ಮಾಡಿಲ್ಲ, ಅದರಲ್ಲಿ ಒಂದೇ ಖಾರನ ರುಬ್ಬಿರೋಂಥದ್ದು. ದಪ್ಪ ಮೆಣಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ ಅದರಲ್ಲಿ. ಈಗ ಇದು 75% ಬೇಯಬೇಕು. ಬೆಂದಿದೆ. ಇವಾಗ ಖಾರನ ಹಾಕ್ತಾಯಿದ್ದೀನಿ. 25% ಬೇಯಬೇಕು ಅನ್ನುವಾಗ ಖಾರನ ರುಬ್ಬಿರೋಂತಹ ಖಾರನ ಹಾಕಬೇಕು ಅದಕ್ಕೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕೋಣ. ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಅಗತ್ಯ ಇದೆ ಅನಿಸುತ್ತೆ. ಖಾರದ ಪುಡಿ ಹಾಕಿ ಮತ್ತು ದಪ್ಪ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಸಾಂಬಾರು ರೆಡಿ ಅಂತಲೇ ಅರ್ಥ. ಈಗ ಇನ್ನು 10 ನಿಮಿಷ ಬೇಯಬೇಕು. ಬೆಂದಿದೆ. ಇವಾಗ ಸಾರು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡೋಣ. ಈಗ ಪ್ಲೇಟ್ ಮುಚ್ಚೆ ಅದನ್ನು ರೆಡಿ ಆಯಿತು ಅದು. ಇವಾಗ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ನಮ್ಮ ಮಗಳನ್ನ ನಮ್ಮ ಅಮ್ಮ ಕರ್ಕೊಂಡು ಬಂದಿದ್ದಾರೆ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವ್ಲಾಗ್ಸ್ನ ಇಲ್ಲಿಗೆ ಎಂಡ್